ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಟೀಕೆಯನ್ನು ಮಾಡ್ತಾ ಇದೆ, ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದೆ, ಅದರಿಂದ ಈ ರೀತಿ ಆಗ್ತಾ ಇದೆ ಘಟನೆಗಳು ಅಂತ ಹೇಳಿ. ಅದನ್ನೇ ಹೇಳಬೇಕಲ್ಲ, ಇನ್ನೇನು ಮಾಡ್ತಾರೆ. ನಾವು ಒಂದು ವರ್ಗಕ್ಕೆ ಕಾನೂನನ್ನು ಸೀಮಿತ ಮಾಡೋದಿಲ್ಲ. ಯಾರೇ ಇದ್ದರೂ ಕೂಡ ಕಾನೂನು ಎಲ್ಲರಿಗೂ ಒಂದೇ. ಇವರಿಗೆ ಬೇರೆ ಕಾನೂನು, ಅವರಿಗೆ ಬೇರೆ ಕಾನೂನು ಅಂತ ಇರೋದಿಲ್ಲ. ಅದರಿಂದ ಅವರು ಅದನ್ನೇ ಹೇಳ್ತಾನೆ ಇರ್ತಾರೆ. ಯಾರು ಭಾರತೀಯ ಜನತಾ ಪಾರ್ಟಿಯವರಿಗೆ ಓಲೈಕೆ ಮಾಡ್ತಾರೆ, ಮೈನಾರಿಟಿ ಓಲೈಕೆ ಮಾಡ್ತಾರೆ, ಅಥವಾ ಇಂಥ ವರ್ಗ ಇಂಥ ಜಾತಿ ಇವ್ರಿಗೆ ಓಲೈಕೆ ಮಾಡ್ತಾರೆ ಅಂತ ಹೇಳ್ತಾನೆ ಇರ್ತಾರೆ. ನಮ್ಮ ಉದ್ದೇಶ ಅದಲ್ಲ. ನಮಗೆ ಕಾನೂನನ್ನು ರಕ್ಷಣೆ ಮಾಡಬೇಕು ಅನ್ನೋದಷ್ಟೇ ನಮ್ಮ ಕೆಲಸ. ಸರ್, ಇವತ್ತಿನ ಪರಿಸ್ಥಿತಿ ಹೇಗಿದೆಯಂತೆ? ಮಾತಾಡಿದ ಅಧಿಕಾರಿಗಳ ಜೊತೆ ಇವತ್ತಿನ ಪರಿಸ್ಥಿತಿ ಹೇಗಿದೆಯಂತೆ ಸರ್? ಈಗ ಎಲ್ಲ ಕಾಮ್ ಆಗಿದೆ. ರಾತ್ರಿನೂ ಕೂಡ ಯಾವುದು ಘಟನೆ ನಡೆದಿಲ್ಲ. ಬೆಳಿಗ್ಗೆನೂ ಕೂಡ ಎಲ್ಲ ಕಾಮ್ ಆಗಿದೆ. ಬೇರೆನವರೇನೋ ಪ್ರೊಸೆಷನ್ನು RSSನವರು ಪ್ರೊಸೆಷನ್ ಮಾಡಬೇಕು ಅಂತ ಏನೋ ಕೇಳ್ತಾ ಇದ್ದಾರೆ. ಅದನ್ನು ಸ್ಥಳೀಯವಾಗಿ ಅವರು ತೀರ್ಮಾನ ಮಾಡ್ತಾರೆ. ನಾವು ಇಲ್ಲಿಂದ ಯಾವುದೇ ಡೈರೆಕ್ಷನ್ ಕೊಡೋದಿಲ್ಲ. ಅವರು ಸ್ಥಳೀಯವಾಗಿ ಪೊಲೀಸ್ನವರು ಅಲ್ಲಿನ ಸಾಧಕ ಬಾಧಕ ನೋಡಿಕೊಂಡು ಅವರು ತೀರ್ಮಾನ ಮಾಡ್ತಾರೆ. ಯಾರೇ ಕೂಡ ಈ ರೀತಿ ಘಟನೆಯಲ್ಲಿ ಭಾಗಿಯಾಗಿರೋ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ. ಹಾಗಾದರೆ ನಾವು ಮುಲಾಜಿಲ್ಲದೆ ಕಾನೂನಿನ ಕ್ರಮ ತಗೊಳ್ತೀವಿ. ಯಾರನ್ನು ಕೂಡ ಇಲ್ಲಿ ರಕ್ಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಅವ್ರನ್ನ ಬಿಟ್ಬಿಡೋದು, ಅವ್ರಿಗೇನೋ ಸಹಕಾರ ಮಾಡೋದು ಅಂಥದ್ದು ಯಾವುದು ಮಾಡೋಕ್ಕೆ ಹೋಗೋದಿಲ್ಲ. ಯಾರು ಈ ರೀತಿ ತಮ್ಮ ಕಾನೂನನ್ನು ತಮ್ಮ ಕೈಗೆ ಎತ್ಕೊಳ್ಳೋಕೆ ನೋಡ್ತಾರೆ ಅಂಥವ್ರ ಮೇಲೆ ಕಠಿಣವಾಗಿ ಕ್ರಮ ತಗೊಳ್ತೀವಿ. ಹಿಂದೆನೂ ಮಾಡಿದ್ದೀವಿ, ಈಗಲೂ ಮಾಡ್ತೀವಿ, ಮುಲಾಜಿಲ್ಲದೆ ಮಾಡ್ತೀವಿ. ರಕ್ಷಣೆ ಮಾಡುವಂಥ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ, ಪೊಲೀಸರ ಮೇಲೆ ಕಲ್ಲು ಬಿದ್ದಿದೆ ಅಂತ ಖುದ್ದು SP ಅವರು ಹೇಳಿದ್ದಾರೆ. SP ಅವರಿಗೂ ಕೂಡ ಕಲ್ಲು ಬಿದ್ದಿದೆ ಅಂತ ಕೇಳಿದ್ದೇನೆ ನಾನು. ಆದರೆ ನಾವು ಅದನ್ನು ಕೆಲವು ಟೈಮ್ನಲ್ಲಿ ಪೊಲೀಸ್ನವರು ಸಹಿಸ್ಕೊಳ್ತಾರೆ. ಯಾಕೆಂದರೆ ಕಾನೂನು ರಕ್ಷಣೆ ಆಗಬೇಕು. ನಮ್ಮದಲ್ಲ ಇದು, ನಮ್ಮ ರಕ್ಷಣೆಗಿನ್ನ ಹೆಚ್ಚಾಗಿ ಕಾನೂನು ರಕ್ಷಣೆ ಆಗಬೇಕು ಅಂತ ಪಾಪ ಅವರು ಅನೇಕ ಸಂದರ್ಭದಲ್ಲಿ ಪೊಲೀಸ್ನವರು ತಮಗೆ ಪೆಟ್ಟು ತಿಂದುಕೊಂಡು ರಕ್ಷಣೆ ಮಾಡಿರ್ತಾರೆ. ಇಲ್ಲಿ ಕೂಡ ಅಂಥದ್ದು ಕಲ್ಲು ಹೊಡೆದಿದ್ದಾರೆ ಪೊಲೀಸ್ನವ್ರ ಮೇಲೆ ಅಂತ ಹೇಳಿ ಕೇಳಿದ್ದಾನೆ. ಅದರಿಂದ ಒಟ್ಟಾರೆ ನಮಗೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಆಗಬೇಕು. ಇದಿಷ್ಟು ಗೃಹ ಸಚಿವರಂತ ಡಾಕ್ಟರ್ G. ಪರಮೇಶ್ವರ್ ಅವರ ಮಾತು. ಈಗಾಗಲೇ ಎಲ್ಲ ರೀತಿಯಾದ ಅಲ್ಲಿ ಏನಿದೆ ವಾತಾವರಣದ ತಹಬದಿಗೆ ಬಂದಿದೆ. ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಕೂಡ ಆಗಿದ್ದಾರೆ. ಯಾರೇ ಈ ರೀತಿಯಾದ ಘಟನೆಯನ್ನು ಭಾಗಿಯಾಗಿರ್ತಾರೆ, ಈ ಒಂದು ಕೃತ್ಯವನ್ನು ಯಾರಿಗೆ ಎಸಗಿರ್ತಾರೆ ಅವರಂಥವ್ರ ಮೇಲೆ ಮುಲಾಜಿಲ್ಲದೆ ಕ್ರಮ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥ. ಕ್ಯಾಮ್ರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಂಗಳೂರು. ಟೀಕೆಯನ್ನು ಮಾಡ್ತಾ ಇದೆ, ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದೆ, ಅದರಿಂದ ಈ ರೀತಿ ಆಗ್ತಾ ಇದೆ ಘಟನೆಗಳು ಅಂತ ಹೇಳಿ. ಅದನ್ನೇ ಹೇಳಬೇಕಲ್ಲ, ಇನ್ನೇನು ಮಾಡ್ತಾರೆ. ನಾವು ಒಂದು ವರ್ಗಕ್ಕೆ ಕಾನೂನನ್ನು ಸೀಮಿತ ಮಾಡೋದಿಲ್ಲ. ಯಾರೇ ಇದ್ದರೂ ಕೂಡ ಕಾನೂನು ಎಲ್ಲರಿಗೂ ಒಂದೇ. ಇವರಿಗೆ ಬೇರೆ ಕಾನೂನು, ಅವರಿಗೆ ಬೇರೆ ಕಾನೂನು ಅಂತ ಇರೋದಿಲ್ಲ. ಅದರಿಂದ ಅವರು ಅದನ್ನೇ ಹೇಳ್ತಾನೆ ಇರ್ತಾರೆ. ಯಾರು ಭಾರತೀಯ ಜನತಾ ಪಾರ್ಟಿಯವರಿಗೆ ಓಲೈಕೆ ಮಾಡ್ತಾರೆ, ಮೈನಾರಿಟಿ ಓಲೈಕೆ ಮಾಡ್ತಾರೆ, ಅಥವಾ ಇಂಥ ವರ್ಗ ಇಂಥ ಜಾತಿ ಇವ್ರಿಗೆ ಓಲೈಕೆ ಮಾಡ್ತಾರೆ ಅಂತ ಹೇಳ್ತಾನೆ ಇರ್ತಾರೆ. ನಮ್ಮ ಉದ್ದೇಶ ಅದಲ್ಲ. ನಮಗೆ ಕಾನೂನನ್ನು ರಕ್ಷಣೆ ಮಾಡಬೇಕು ಅನ್ನೋದಷ್ಟೇ ನಮ್ಮ ಕೆಲಸ. ಸರ್, ಇವತ್ತಿನ ಪರಿಸ್ಥಿತಿ ಹೇಗಿದೆಯಂತೆ? ಮಾತಾಡಿದ ಅಧಿಕಾರಿಗಳ ಜೊತೆ ಇವತ್ತಿನ ಪರಿಸ್ಥಿತಿ ಹೇಗಿದೆಯಂತೆ ಸರ್? ಈಗ ಎಲ್ಲ ಕಾಮ್ ಆಗಿದೆ. ರಾತ್ರಿನೂ ಕೂಡ ಯಾವುದು ಘಟನೆ ನಡೆದಿಲ್ಲ. ಬೆಳಿಗ್ಗೆನೂ ಕೂಡ ಎಲ್ಲ ಕಾಮ್ ಆಗಿದೆ. ಬೇರೆನವರೇನೋ ಪ್ರೊಸೆಷನ್ನು RSSನವರು ಪ್ರೊಸೆಷನ್ ಮಾಡಬೇಕು ಅಂತ ಏನೋ ಕೇಳ್ತಾ ಇದ್ದಾರೆ. ಅದನ್ನು ಸ್ಥಳೀಯವಾಗಿ ಅವರು ತೀರ್ಮಾನ ಮಾಡ್ತಾರೆ. ನಾವು ಇಲ್ಲಿಂದ ಯಾವುದೇ ಡೈರೆಕ್ಷನ್ ಕೊಡೋದಿಲ್ಲ. ಅವರು ಸ್ಥಳೀಯವಾಗಿ ಪೊಲೀಸ್ನವರು ಅಲ್ಲಿನ ಸಾಧಕ ಬಾಧಕ ನೋಡಿಕೊಂಡು ಅವರು ತೀರ್ಮಾನ ಮಾಡ್ತಾರೆ. ಯಾರೇ ಕೂಡ ಈ ರೀತಿ ಘಟನೆಯಲ್ಲಿ ಭಾಗಿಯಾಗಿರೋ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ. ಹಾಗಾದರೆ ನಾವು ಮುಲಾಜಿಲ್ಲದೆ ಕಾನೂನಿನ ಕ್ರಮ ತಗೊಳ್ತೀವಿ. ಯಾರನ್ನು ಕೂಡ ಇಲ್ಲಿ ರಕ್ಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಅಂದರೆ ಅವ್ರನ್ನ ಬಿಟ್ಬಿಡೋದು, ಅವ್ರಿಗೇನೋ ಸಹಕಾರ ಮಾಡೋದು ಅಂಥದ್ದು ಯಾವುದು ಮಾಡೋಕ್ಕೆ ಹೋಗೋದಿಲ್ಲ. ಯಾರು ಈ ರೀತಿ ತಮ್ಮ ಕಾನೂನನ್ನು ತಮ್ಮ ಕೈಗೆ ಎತ್ಕೊಳ್ಳೋಕೆ ನೋಡ್ತಾರೆ ಅಂಥವ್ರ ಮೇಲೆ ಕಠಿಣವಾಗಿ ಕ್ರಮ ತಗೊಳ್ತೀವಿ. ಹಿಂದೆನೂ ಮಾಡಿದ್ದೀವಿ, ಈಗಲೂ ಮಾಡ್ತೀವಿ, ಮುಲಾಜಿಲ್ಲದೆ ಮಾಡ್ತೀವಿ. ರಕ್ಷಣೆ ಮಾಡುವಂಥ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದೆ, ಪೊಲೀಸರ ಮೇಲೆ ಕಲ್ಲು ಬಿದ್ದಿದೆ ಅಂತ ಖುದ್ದು SP ಅವರು ಹೇಳಿದ್ದಾರೆ. SP ಅವರಿಗೂ ಕೂಡ ಕಲ್ಲು ಬಿದ್ದಿದೆ ಅಂತ ಕೇಳಿದ್ದೇನೆ ನಾನು. ಆದರೆ ನಾವು ಅದನ್ನು ಕೆಲವು ಟೈಮ್ನಲ್ಲಿ ಪೊಲೀಸ್ನವರು ಸಹಿಸ್ಕೊಳ್ತಾರೆ. ಯಾಕೆಂದರೆ ಕಾನೂನು ರಕ್ಷಣೆ ಆಗಬೇಕು. ನಮ್ಮದಲ್ಲ ಇದು, ನಮ್ಮ ರಕ್ಷಣೆಗಿನ್ನ ಹೆಚ್ಚಾಗಿ ಕಾನೂನು ರಕ್ಷಣೆ ಆಗಬೇಕು ಅಂತ ಪಾಪ ಅವರು ಅನೇಕ ಸಂದರ್ಭದಲ್ಲಿ ಪೊಲೀಸ್ನವರು ತಮಗೆ ಪೆಟ್ಟು ತಿಂದುಕೊಂಡು ರಕ್ಷಣೆ ಮಾಡಿರ್ತಾರೆ. ಇಲ್ಲಿ ಕೂಡ ಅಂಥದ್ದು ಕಲ್ಲು ಹೊಡೆದಿದ್ದಾರೆ ಪೊಲೀಸ್ನವ್ರ ಮೇಲೆ ಅಂತ ಹೇಳಿ ಕೇಳಿದ್ದಾನೆ. ಅದರಿಂದ ಒಟ್ಟಾರೆ ನಮಗೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಆಗಬೇಕು.
ಇದಿಷ್ಟು ಗೃಹ ಸಚಿವರಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾತು. ಈಗಾಗಲೇ ಎಲ್ಲ ರೀತಿಯಾದ ಅಲ್ಲಿ ಏನಿದೆ ವಾತಾವರಣದ ತಹಬದಿಗೆ ಬಂದಿದೆ. ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಕೂಡ ಆಗಿದ್ದಾರೆ. ಯಾರೇ ಈ ರೀತಿಯಾದ ಘಟನೆಯನ್ನು ಭಾಗಿಯಾಗಿರ್ತಾರೆ, ಈ ಒಂದು ಕೃತ್ಯವನ್ನು ಯಾರಿಗೆ ಎಸಗಿರ್ತಾರೆ ಅವರಂತವ್ರ ಮೇಲೆ ಮುರಾಲ್ದಲೆ ಕ್ರಮ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತ. ಕ್ಯಾಮ್ರಾಮನ್ ಅಶೋಕ್ ಜೊತೆ ಸುನಿಲ್, TV9 ಬೆಂಗಳೂರು.